ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 301 ಪ್ರಕಾರ ಯಾವುದೇ ವ್ಯಕ್ತಿಯ ಫೀಲಿಂಗ್ಸ್ ಗಳಿಗೆ ಗಾಯವನ್ನು ಮಾಡುವ ಉದ್ದೇಶದಿಂದ ಅಥವಾ ಯಾವುದೇ ಧಾರ್ಮಿಕ ವ್ಯಕ್ತಿಗೆ ಇನ್ಸಲ್ಟ್ ಮಾಡುವ ಉದ್ದೇಶದಿಂದ ಅಥವಾ ಆ ವ್ಯಕ್ತಿಗಳಿಗೆ ಅವರ ಭಾವನೆಗೆ ಧಕ್ಕೆ ಆಗ್ಬಹುದು, ಗಾಯ ಆಗ್ಬಹುದು ಅಥವಾ ಆ ವ್ಯಕ್ತಿಗೆ ಇನ್ಸಲ್ಟ್ ಆಗ್ಬಹುದು ಅನ್ನುವಂತಹ ಒಂದು ನಾಲೆಜ್ ಜ್ಞಾನ ಇದ್ರೂ ಕೂಡ ಆ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳು ಪೂಜೆ ಮಾಡುವಂತಹ ಸ್ಥಳ ಆಗಿರ್ಬೋದು ಅಥವಾ ಸಮಾಧಿ ಆಗಿರ್ಬೋದು ಅಥವಾ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡುವಂತಹ ಸ್ಥಳ ಆಗಿರ್ಬೋದು ಅಥವಾ ಆ ಶವಗಳನ್ನ ಶವಗಳಿಗೆ ಸಂಬಂಧ ಡೆಪಾಸಿಟರಿ ಆ ಸ್ಥಳವನ್ನ ಕೂಡ ಟ್ರೆಸ್ಪಾಸ್ ಮಾಡಿದ್ರೆ ಅಥವಾ ಯಾವುದೇ ಮನುಷ್ಯನ ಶವದ ಜೊತೆ ಡಿಗ್ನಿಟಿ ಇರ್ಲಾರ್ದಿರೋ ರೀತಿ ನಡ್ಕೊಂಡ್ರೆ ಅಥವಾ ಅಂತ್ಯ ಸಂಸ್ಕಾರವನ್ನ ಮಾಡೋದಿಕ್ಕೆ ಸೇರಿಕೊಂಡಿರುವಂತಹ ಏನೋ ಒಂದು ವ್ಯಕ್ತಿಗಳ ಒಂದು ಅಸೆಂಬ್ಲಿ ಇರುತ್ತೆ, ಅದಕ್ಕೆ ಏನಾದ್ರೂ ಡಿಸ್ಟರ್ಬೆನ್ಸ್ ಅನ್ನ ಮಾಡಿದ್ರೆ ಈ ರೀತಿಯ ಕೃತ್ಯಗಳನ್ನ ಮಾಡುವಂತಹ ವ್ಯಕ್ತಿಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್, ಕೆಲವು ಸಂದರ್ಭಗಳಲ್ಲಿ 2 ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ.